ಶಾಂತಿ. ಮುರಳಿಯ ದಿನಾಂಕ 16/1/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಏನೆಲ್ಲ ಕರ್ಮ ಮಾಡುತ್ತೀರಾ ಅದರ ಫಲ ಅವಶ್ಯವಾಗಿ ಸಿಗುವುದು. ನಿಷ್ಕಾಮ ಸೇವೆಯಂತೂ ಕೇವಲ ಒಬ್ಬ ತಂದೆಯೇ ಮಾಡುತ್ತಾರೆ. ಪ್ರಶ್ನೆ: ಈ ಕ್ಲಾಸು ಬಹಳ ಅದ್ಭುತವಾಗಿದೆ, ಹೇಗೆ? ಇಲ್ಲಿ ಮುಖ್ಯವಾಗಿ ಯಾವ ಪರಿಶ್ರಮ ಪಡಬೇಕು? ಉತ್ತರ: ಇದು ಒಂದೇ ಕ್ಲಾಸ್ ಇಂತಹದ್ದಾಗಿದೆ. ಇದರಲ್ಲಿ ಚಿಕ್ಕ ಮಕ್ಕಳು ಕುಳಿತಿದ್ದೀರಾ, ವೃದ್ಧರು ಕುಳಿತುಕೊಳ್ಳುತ್ತೀರಾ. ಈ ಕ್ಲಾಸು ಇಂತಹ ಅದ್ಭುತವಾಗಿದೆ. ಇಲ್ಲಿ ಅಹಿಲ್ಯೆಯರು, ಕುಬ್ಜೆಯರು, ಸಾಧುಗಳು ಸಹ ಬಂದು ಒಂದು ದಿನ ಇಲ್ಲಿ ಕುಳಿತುಕೊಳ್ಳುತ್ತಾರೆ. ಇದಾಗಿದೆ ಮುಖ್ಯವಾಗಿ ನೆನಪಿನ ಪರಿಶ್ರಮ. ನೆನಪಿನಿಂದಲೇ ಆತ್ಮ ಮತ್ತು ಶರೀರದ ನೇಚರ್ ಕ್ಯೂರ್ ಆಗುತ್ತದೆ. ಆದರೆ ನೆನಪಿಗೋಸ್ಕರ ಜ್ಞಾನ ಬೇಕು. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ, ಬೆಳಗಿನ ದಿನಗಳು ದೂರವಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಆತ್ಮಿಕ ತಂದೆ ಮಕ್ಕಳಿಗೆ ಇದರ ಅರ್ಥವನ್ನು ತಿಳಿಸುತ್ತಾರೆ. ಅದ್ಭುತ ಏನು ಎಂದರೆ, ಗೀತೆ ಅಥವಾ ಶಾಸ್ತ್ರಗಳು ತಯಾರು ಮಾಡಿರುವವರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪ್ರತಿಯೊಂದು ಮಾತಿನ ಅನರ್ಥವನ್ನೇ ತೆಗೆಯುತ್ತಾರೆ. ಆತ್ಮಿಕ ತಂದೆ ಜ್ಞಾನ ಸಾಗರ ಪತಿತ ಪಾವನ ಯಾರಾಗಿದ್ದಾರೆ ಅವರು ಕುಳಿತು ಇದರ ಅರ್ಥವನ್ನು ತಿಳಿಸುತ್ತಾರೆ. ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ? ಈಗ ಪುನಃ ರಾಜರಿಗೂ ರಾಜರಾಗುತ್ತಿದ್ದೇವೆ. ಅನ್ಯ ಶಾಲೆಗಳಲ್ಲಿ ಈ ರೀತಿ ಯಾರೂ ಹೇಳುವುದಿಲ್ಲ, ನಾವು ಪುನಃ ಬ್ಯಾರಿಸ್ಟರ್ ಆಗುತ್ತಿದ್ದೇವೆ ಎಂದು. ಪುನಃ ಈ ಅಕ್ಷರಗಳು, ಈ ಪುನಃ ಎಂಬ ಅಕ್ಷರ ಯಾರಿಗೂ ಹೇಳಲು ಬರುವುದಿಲ್ಲ. ತಾವು ಹೇಳುತ್ತೀರಾ, ನಾವು 5000 ವರ್ಷಗಳಿಗೆ ಮೊದಲಿನಂತೆ ಪುನಃ ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇವೆ. ಈ ವಿನಾಶವೂ ಸಹ ಪುನಃ ಅವಶ್ಯವಾಗಿ ಆಗುವುದು. ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಎಲ್ಲ ತಯಾರು ಮಾಡುತ್ತಿರುತ್ತಾರೆ. ಬಹಳ ಪವರ್ಫುಲ್ ಆಗಿ ಮಾಡುತ್ತಾರೆ. ಇಟ್ಟುಕೊಳ್ಳಲು ತಯಾರು ಮಾಡುವುದಿಲ್ಲ ಅಲ್ವಾ? ಈ ವಿನಾಶವೂ ಸಹ ಶುಭ ಕಾರ್ಯಕ್ಕೋಸ್ಕರವೇ ಇದೆ ಅಲ್ವಾ? ತಾವು ಮಕ್ಕಳು ಭಯಪಡುವ ಅವಶ್ಯಕತೆ ಏನೂ ಇಲ್ಲ. ಇದಾಗಿದೆ ಕಲ್ಯಾಣಕಾರಿ ಯುದ್ಧ. ತಂದೆ ಬಂದಿರುವುದೇ ಕಲ್ಯಾಣಕ್ಕಾಗಿ. ಹೇಳ್ತಾರೆ, ಬಾಬಾ ಬಂದು ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶದ ಕಾರ್ಯವನ್ನು ಮಾಡಿಸುತ್ತಾರೆ ಎಂದು ಅಂದಾಗ, ಈ ಬಾಂಬ್ಸು ಇದೆಲ್ಲ ವಿನಾಶಕ್ಕೋಸ್ಕರ ಇದೆ. ಇದಕ್ಕಿಂತ ಜಾಸ್ತಿ ಬೇರೆ ಯಾವುದೂ ವಸ್ತು ಇಲ್ಲ. ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ. ಅದಕ್ಕೆ ಈಶ್ವರೀಯ ಕೆಲಿಮಿಟೀಸ್ ಎಂದು ಹೇಳುವುದಿಲ್ಲ, ಈಶ್ವರನ ವಿಕೋಪ ಎಂದು ಹೇಳುವುದಿಲ್ಲ. ಇದು ವಿಧಿಯ ವಿಧಾನ. ವಿಧಿಯ ಆಪತ್ತುಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿವೆ. ಇದೇನು ಹೊಸ ಮಾತಲ್ಲ. ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಎಲ್ಲ ತಯಾರು ಮಾಡ್ತಿರ್ತಾರೆ. ಹೇಳ್ತಾರೆ, ನಾವು ನಗರವನ್ನೇ ಸಮಾಪ್ತಿ ಮಾಡುತ್ತೇವೆ ಎಂದು. ಈಗ ಏನು ಜಪಾನಿನ ಯುದ್ಧದಲ್ಲಿ ಬಾಂಬ್ಸನ್ನು ಉಪಯೋಗಿಸಿದರು, ಅದಂತೂ ಚಿಕ್ಕದಾಗಿತ್ತು ಬಹಳ. ಈಗಂತೂ ದೊಡ್ಡ ದೊಡ್ಡ ಬಾಂಬ್ಸನ್ನು ತಯಾರು ಮಾಡಿದ್ದಾರೆ. ಯಾವಾಗ ಜಾಸ್ತಿ ಕಷ್ಟದಲ್ಲಿ ಬೀಳುತ್ತಾರೆ, ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ, ಆಗ ಬಾಂಬ್ಸು ಉಪಯೋಗಿಸಲು ಪ್ರಾರಂಭಿಸುತ್ತಾರೆ. ಎಷ್ಟು ನಷ್ಟವಾಗುತ್ತೆ. ಇದು ಸಹ ಟ್ರಯಲ್ ಮಾಡಿತು ನೋಡುತ್ತಿದ್ದಾರೆ. ಅರಬಗಳ ರೂಪಾಯಿ ಖರ್ಚು ಮಾಡ್ತಾರೆ. ಇದನ್ನು ತಯಾರು ಮಾಡುವಂತಹ ಅವರಿಗೆ, ಯಾರು ತಯಾರು ಮಾಡ್ತಾರೆ ಅವರಿಗೆ ಸ್ಯಾಲರಿಯು ಕೂಡ ಬಹಳ ಇರುತ್ತೆ. ಅಂದಾಗ ತಾವು ಮಕ್ಕಳಿಗಂತೂ ಖುಷಿಯಾಗಬೇಕು. ಅಂದರೆ ಈ ಹಳೆಯ ಪ್ರಪಂಚದ ವಿನಾಶ ಆಗುತ್ತೆ, ಈ ದುಃಖ ಅಶಾಂತಿ ಎಲ್ಲ ಅಂತ್ಯ ಆಗತ್ತೆ ಅಂತ ಖುಷಿಯಾಗಬೇಕು. ತಾವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಾ. ವಿವೇಕವೂ ಹೇಳುತ್ತೆ, ಹಳೆಯ ಪ್ರಪಂಚ ಅವಶ್ಯವಾಗಿ ಸಮಾಪ್ತಿಯಾಗಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಕಲಿಯುಗದಲ್ಲಿ ಏನೆಲ್ಲ ಇದೆ, ಸತ್ಯಯುಗದಲ್ಲಿ ಏನಿರತ್ತೆ. ಈಗ ತಾವು ಸಂಗಮದಲ್ಲಿ ನಿಂತಿದ್ದೀರಾ. ತಮಗೆ ಗೊತ್ತು, ಸತ್ಯಯುಗದಲ್ಲಿ ಇಷ್ಟೆಲ್ಲ ಮನುಷ್ಯರಿರುವುದಿಲ್ಲ, ಎಲ್ಲ ವಿನಾಶವಾಗುವುದು. ಇದು ವಿಧಿಯ ಆಟವಾಗಿದೆ. ಈ ವಿಧಿಯ ಆಪತ್ತುಗಳು ಕಲ್ಪದ ಮೊದಲು ಸಹ ನಡೆದಿತ್ತು. ಹಳೆಯ ಪ್ರಪಂಚ ಸಮಾಪ್ತಿ ಆಗುವುದು.
ಪ್ರಾಕೃತಿಕ ವಿಕೋಪಗಳಂತೂ ಆ ರೀತಿ ತುಂಬ ಬರುತ್ತೆ, ಆದರೆ ಸ್ವಲ್ಪ ಅಂದಾಜಿನಲ್ಲೇ ಎಲ್ಲ ಆಗಿಬಿಡತ್ತೆ. ಈಗಂತೂ ಈ ಹಳೆಯ ಪ್ರಪಂಚ ಪೂರ್ತಿ ಸಮಾಪ್ತಿ ಆಗತ್ತೆ. ತಾವು ಮಕ್ಕಳಿಗೆ ತುಂಬ ಖುಷಿಯಾಗಬೇಕು, ಹೊಸ ಪ್ರಪಂಚ ಬರುತ್ತೆ, ಹಳೆಯದೆಲ್ಲ ಬಿಂದು ಆಗಿಬಿಡತ್ತೆ, ಫುಲ್ ಸ್ಟಾಪ್ ಇಡ್ತೀವಿ ಹಳೆಯ ದುಃಖ ಶಾಂತಿಗೆ ಎಂದು. ನಾವು ಆತ್ಮಿಕ ಮಕ್ಕಳಿಗೆ ಪರಂಪಿತ ಪರಮಾತ್ಮ ಕುಳಿತು ಓದಿಸುತ್ತಿದ್ದಾರೆ. ಈ ವಿನಾಶ ಎಲ್ಲ ನಿಮಗಾಗಿ ಆಗುತ್ತಿದೆ, ನಿಮ್ಮ ಸುಖ ಮುಂದೆ ಬರುವಂತಹದ್ದಿದೆ. ಈ ಗಾಯನವೂ ಇದೆ. ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಯಿತೆಂದು. ಕೆಲವು ಮಾತುಗಳು ಗೀತೆಯಲ್ಲಿ ಇರುವಂತಹದ್ದು ಬಹಳ ಅರ್ಥಗರ್ಭಿತವಾಗಿ ಇದೆ. ಒಳ್ಳೆಯ ಅರ್ಥ ಚೆನ್ನಾಗಿದೆ, ಆದರೆ ಯಾರು ತಿಳಿದುಕೊಳ್ಳುವುದಿಲ್ಲ. ಅವರು ಶಾಂತಿಯನ್ನು ಬೇಡುತ್ತಿರುತ್ತಾರೆ. ತಾವು ಹೇಳುತ್ತೀರಾ ಬೇಗ ವಿನಾಶವಾದರೆ ನಾವು ಹೋಗಿ ಸುಖಿಗಳಾಗುತ್ತೇವೆ ಎಂದು. ಬಾಬಾ ಹೇಳುತ್ತಾರೆ, ಯಾವಾಗ ಸತೋ ಪ್ರಧಾನರಾಗುತ್ತೀರಾ ಆಗ ಸುಖ ಸಿಗುತ್ತೆ. ಪ್ರಪಂಚ ವಿನಾಶ ಆಗಿಬಿಟ್ರೆ ಸುಖ ಸಿಗುತ್ತೆ ಅಲ್ಲ, ಸತೋ ಪ್ರಧಾನ ಆದಾಗ ಸುಖ ಸಿಗುವುದು. ತಂದೆ ಅನೇಕ ಪ್ರಕಾರದ ಪಾಯಿಂಟ್ಸನ್ನು ಕೊಡುತ್ತಾರೆ. ಮತ್ತು ಕೆಲವರ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಕುಳಿತುಕೊಳ್ಳುತ್ತೆ, ಕೆಲವರ ಬುದ್ಧಿಯಲ್ಲಿ ಕಡಿಮೆ. ವೃದ್ಧರು ತಿಳಿದುಕೊಳ್ಳುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಬೇಕು ಅಷ್ಟೇ ಎಂದು. ಅವರಿಗಾಗಿ ತಿಳಿಸಲಾಗುವುದು, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಮತ್ತೆಯೂ ಸಹ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ, ಜೊತೆಯಲ್ಲಿ ಇರುತ್ತೀರಾ. ಪ್ರದರ್ಶನೆಯಲ್ಲಿ ಎಲ್ಲರೂ ಬರ್ತಾರೆ. ಅಜಾಮೀಲರಂತಹ ಪಾಪಾತ್ಮಗಳು, ಗಣಿಕೆಯರು ಎಲ್ಲರ ಉದ್ಧಾರ ಆಗಬೇಕಾಗಿದೆ. ಕೆಲವರು ಒಳ್ಳೊಳ್ಳೆಯ ವಸ್ತ್ರಗಳನ್ನು ಧರಿಸಿ ಬಂದುಬಿಡ್ತಾರೆ. ಗಾಂಧೀಜಿಯವರು ಎಲ್ಲರಿಗೂ ಫ್ರೀ ಮಾಡಿಬಿಟ್ರು, ಜೊತೆಯಲ್ಲೇ ತಿಂತಾ ಇದ್ರು. ಇಲ್ಲಂತೂ ಬಾಬರವರು ಮನಾನೇ ಮಾಡೋದಿಲ್ಲ, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ತಿಳಿದುಕೊಳ್ಳುತ್ತಾರೆ ಇವರ ಉದ್ಧಾರವೂ ಸಹ, ಅಂದರೆ ಎಲ್ಲರ ಉದ್ಧಾರ ಮಾಡಬೇಕೆಂದು. ಕೆಲಸದ ಜೊತೆ ಯಾವ ಕನೆಕ್ಷನ್ನೂ ಇಲ್ಲ. ಇದರಲ್ಲಿ ಪೂರ್ತಿ ಆಧಾರ ಇದೆ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸುವಂತಹದ್ದು. ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ಹೇಳುತ್ತೆ, ನಾನು ಆತ್ಮ ಕೊಳಕಾಗಿದ್ದೇನೆ, ಅಂದರೆ ವಿಕಾರಗಳಿಗೆ ವಶ ಆಗಿದ್ದೇನೆ ಎಂದು. ಈಗ ತಿಳಿದುಕೊಳ್ಳಲಾಗುವುದು ನಾವು ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದೆವು. ಪುನಃ ಪುನರ್ಜನ್ಮ ಪಡೆಯುತ್ತಾ ಅಂತಿಮದಲ್ಲಿ ಬಂದು ಪತಿತರಾಗಿದ್ದೇವೆ. ಈಗ ಮತ್ತೆ ನಾನು ಆತ್ಮ ಪಾವನ ಆಗಬೇಕು. ತಮಗೆ ಗೊತ್ತಿದೆ, ಸಿಂಧಿಯಲ್ಲಿ ಒಬ್ಬ ಬೇಲ್ನಿ ಬರ್ತಾ ಇದ್ರು, ಧ್ಯಾನದಲ್ಲಿ ಹೋಗ್ತಾ ಇದ್ರು, ಓಡಿ ಬಂದು ಮಿಲನ ಮಾಡುತ್ತಿದ್ರು. ತಿಳಿಸ್ಲಾಗ್ತಾ ಇತ್ತು ಇವರಲ್ಲಿಯೂ ಕೂಡ ಆತ್ಮ ಇದೆ ಅಲ್ವಾ. ಆತ್ಮನಿಗೆ ಅಧಿಕಾರವಿದೆ ತಮ್ಮ ತಂದೆಯ ಜೊತೆ ಮಿಲನ ಮಾಡಲು, ತಮ್ಮ ತಂದೆಯಿಂದ ಆಸ್ತಿ ಪಡೆಯಲು. ಅವರ ಮನೆಯವರಿಗೆ ಹೇಳಲಾಗಿತ್ತು ಇವರಿಗೆ ಜ್ಞಾನ ತಗೊಳ್ಳಕ್ಕೆ ಬಿಡಿ ಎಂದು. ನಮ್ಮ ಮನೆತನದಲ್ಲಿ ತುಂಬ ಹಂಗಾಮ ಆಗ್ತಿದೆ ಅಂತ ಹೇಳಿದ್ರು. ಪಾಪ ಭಯಪಟ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ಬಿಟ್ರು. ಅವ್ರ ಮನೆಯವರು, ಪರಿವಾರದವರು ಹೆದರ್ಕೊಂಡು ಅವ್ರಿಗೆ ಜ್ಞಾನದಲ್ಲಿ ಬರಲಿಕ್ಕೆ ಬಿಡ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ಬಿಟ್ರು. ಸೊ ನಿಮ್ಮ ಹತ್ರ ಬರ್ತಾರೆ, ನೀವು ಯಾರಿಗೂ ಮನ ಮಾಡಲು ಸಾಧ್ಯ ಇಲ್ಲ. ಎಂತಹವ್ರು ಬಂದರೂ ಬಾಬನ ಮನೆಗೆ ಜ್ಞಾನ ಕೊಡಬೇಕು, ಯಾರಿಗೂ ಮನ ಮಾಡುವ ಹಾಗೆ ಇಲ್ಲ. ಗಾಯನವೂ ಇದೆ. ಅಬಲೆಯರು, ಗಣಿಕೆಯರು, ಬೀಲನಿಯರು, ಸಾಧುಗಳು ಎಲ್ಲರ ಉದ್ಧಾರ ಭಗವಂತ ಮಾಡುತ್ತಾರೆ. ಸಾಧುಗಳಿಂದ ಹಿಡಿದು ಬೀಲನಿಯವರೆಗೆ ಎಲ್ಲರ ಉದ್ಧಾರ ಭಗವಂತ ಮಾಡುತ್ತಾರೆ. ಅಂದರೆ ಶ್ರೇಷ್ಠರಿಂದ ಹಿಡಿದು ಕನಿಷ್ಠ ಮಟ್ಟದಲ್ಲಿ ಇರುವವರೆಗೂ ಸಹ ಪರಮಾತ್ಮ ಜ್ಞಾನ ಕೊಡ್ತಾರೆ, ಆಸ್ತಿಯನ್ನು ಕೊಡ್ತಾರೆ, ಸದ್ಗತಿಯನ್ನು ಕೊಡ್ತಾರೆ, ಗತಿ ಸದ್ಗತಿ. ತಾವು ಮಕ್ಕಳು ಈಗ ಯಜ್ಞದ ಸರ್ವಿಸ್ ಮಾಡ್ತಾ ಇದ್ದೀರಾ ಅಂದಾಗ ಈ ಸರ್ವೀಸಿಂದ ತಮಗೆ ತುಂಬ ಪ್ರಾಪ್ತಿಯಾಗುವುದು, ಅನೇಕರ ಕಲ್ಯಾಣವಾಗುವುದು. ಪ್ರತಿದಿನ ಪ್ರದರ್ಶನಿ ಸರ್ವೀಸಿನ ವೃದ್ಧಿ ಬಹಳ ಆಗುವುದು. ಬಾಬಾ ಬ್ಯಾಡ್ಜಸ್ಸನ್ನು ತಯಾರು ಮಾಡಿಸುತ್ತಿರುತ್ತಾರೆ. ಎಲ್ಲೇ ಹೋದರೂ ಇದರ ಬಗ್ಗೆ ತಿಳಿಸಬೇಕು. ಇವರು ತಂದೆ, ಇವರು ದಾದಾ, ಇದು ತಂದೆಯ ಆಸ್ತಿ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ. ಗೀತೆಯಲ್ಲಿಯೂ ಇದೆ ನನ್ನನ್ನು ನೆನಪು ಮಾಡಿ ಎಂದು. ಕೇವಲ ಅದರಲ್ಲಿ ತಂದೆ ಶಿವನ ಹೆಸರಿಗೆ ಬದಲಾಗಿ ಮಗನ ಹೆಸರನ್ನು ಬರೆದಿದ್ದಾರೆ. ತಂದೆಯ ಹೆಸರು ತೆಗೆದು ಮಗನ ಹೆಸರು ಬರೆದಿದ್ದಾರೆ. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ, ರಾಧಾಕೃಷ್ಣರಿಗೆ ಪರಸ್ಪರದಲ್ಲಿ ಏನು ಸಂಬಂಧವಿದೆ.
ಅವರ ವಿವಾಹದ ಹಿಸ್ಟ್ರಿಯಂತೂ ಏನೂ ಇಲ್ಲ. ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ. ಈ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಒಂದು ವೇಳೆ ಇದನ್ನು ತಿಳಿದುಕೊಂಡರೆ ಹೇಳಬೇಕು ಶಿವ ಭಗವಾನ್ ವಾಚ ಎಂದು ಅಂದಾಗ ಎಲ್ಲರೂ ಅವರನ್ನು ಓಡಿಸ್ಬಿಡ್ತಾರೆ. ಆ ರೀತಿ ಏನಾದರೂ ಹೇಳಿಬಿಟ್ರೆ ಓಡಿಸ್ಬಿಡ್ತಾರೆ. ಹೇಳ್ತಾರೆ, ನೀವು ಮತ್ತೆ ಎಲ್ಲಿಂದ ಇದನ್ನು ಕಲ್ತ್ಕೊಂಡ್ರಿ ಅಂತ ಹೇಳಿ. ಯಾವ ಗುರುಗಳಿದ್ದಾರೆ ನಿಮ್ಗೆ ಈ ರೀತಿ ಹೇಳ್ಕೊಡೋಕ್ಕೆ ಎಂದು ಹೇಳಲಾಗತ್ತೆ. BKS ಇದ್ದಾರೆ ಅಂತ ಹೇಳಿ. BKS ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಕೆಟ್ಟು ಹೋಗಿಬಿಡ್ತಾರೆ. ಅವ್ರು ಈ ರೀತಿ ಹೇಳ್ಕೊಟ್ರೆ ನಿಮಗೆ ಅಂತ ಹೇಳ್ತಾರೆ. ಈ ಗುರುಗಳ ರಾಜ್ಯ ಏನಿದೆ ಎಲ್ಲ ಚಟ್ಟಾಗ್ಬಿಡತ್ತೆ. ಈ ರೀತಿ ತುಂಬ ಜನ ಬರ್ತಾರೆ, ಬರೆದು ಕೊಡ್ತಾರೆ, ಮತ್ತೆ ಮಾಯ ಆಗಿಬಿಡ್ತಾರೆ. ಸತ್ಯ ಹೇಳಿಬಿಟ್ರೆ ಮತ್ತೆ ಅವ್ರ ವ್ಯಾಪಾರ ನಿಂತೋಗ್ಬಿಡುತ್ತಲ್ವ. ಅದಕ್ಕೆ ಗೊತ್ತಿದ್ರೂ ಕೂಡ ತುಂಬ ಜನ ಹೇಳೋದಿಲ್ಲ. ಬರೆದು ಕೊಡ್ತಾರೆ, ನಾವು ಭಗವಂತನನ್ನು ಬಿಟ್ಟು ಹೋಗಲ್ಲ ಅಂತ. ಆ ರೀತಿ ಅಲ್ಲ, ಮತ್ತೆ ಮಾಯವಾಗುತ್ತಾರೆ. ತಂದೆಯಂತೂ ಮಕ್ಕಳಿಗೆ ಯಾವುದೇ ಕಷ್ಟ ಕೊಡುವುದಿಲ್ಲ. ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ಕೆಲವರಿಗೆ ಮಕ್ಕಳಿರುವುದಿಲ್ಲ. ಆಗ ಭಗವಂತನಿಗೆ ಹೇಳುತ್ತಾರೆ, ಮಗು ಕೊಡಿ ಎಂದು. ಮಗು ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಪಾಲನೆ ಮಾಡುತ್ತಾರೆ, ಓದಿಸ್ತಾರೆ. ಯಾವಾಗ ದೊಡ್ಡವರಾಗ್ತಾರೆ ಆಗ ಹೇಳ್ತಾರೆ, ಈಗ ಈ ವ್ಯಾಪಾರ ಮಾಡಿ ಎಂದು. ತಂದೆ ಮಕ್ಕಳಿಗೆ ಪಾಲನೆ ಕೊಡ್ತಾರೆ, ಅವರನ್ನು ಯೋಗ್ಯರನ್ನಾಗಿ ಮಾಡ್ತಾರೆ. ಮಕ್ಕಳ ಸರ್ವೆಂಟು ಆದ್ರಲ್ವ ತಂದೆ, ಮಕ್ಕಳಿಗೆ ಅಷ್ಟು ಸೇವೆ ಮಾಡ್ತಾರೆ ಅಂದಾಗ ಮಕ್ಕಳಿಗೆ ಸೇವಾದಾರಿನೇ ಆಗಿಬಿಟ್ರು. ಈ ತಂದೆಯಂತೂ ಮಕ್ಕಳ ಸೇವೆ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಈಗ ನಾನು ಮಾಡುವ ಕೆಲಸ ಇವ್ರು ನೋಡ್ಕೊಳ್ತಾರೆ, ವ್ಯಾಪಾರದಲ್ಲಿ ತೊಡಗುತ್ತಾರೆ, ನಾವು ವೃದ್ಧರಾಗಿದ್ದೀವಿ, ಆಗ ನಾವು ವೃದ್ಧರಾದಾಗ ನಮ್ಮ ಸೇವೆ ಮಕ್ಕಳು ಮಾಡುತ್ತಾರೆ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಶಿವತಂದೆಯಂತೂ ನಮ್ಮಿಂದ ಸೇವೆ ಬಯಸುವುದಿಲ್ಲ. ಇವರಂತೂ ನಿಷ್ಕಾಮರಾಗಿದ್ದಾರೆ. ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ, ಎಲ್ಲಿಯವರೆಗೆ ಬದುಕಿರುತ್ತೇನೆ ಅಲ್ಲಿಯವರೆಗೆ ಮಕ್ಕಳ ಕರ್ತವ್ಯವಾಗಿದೆ ನಮ್ಮನ್ನು ಸಂಪಾಲನೆ ಮಾಡೋದು. ಏಜ್ ಆದಮೇಲೆ ಮಕ್ಕಳು ನಮ್ಮನ್ನು ಸಂಪಾಲನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ಕಾಮನೆ ಇಟ್ಕೊಳ್ತಾರೆ. ಈ ತಂದೆಯಂತೂ ಹೇಳ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡುತ್ತಿದ್ದೇನೆ. ಇಲ್ಲಂತೂ ತಂದೆ ಹೇಳುತ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡುತ್ತಿದ್ದೇನೆ, ನಾನು ರಾಜ್ಯ ಮಾಡುವುದಿಲ್ಲ, ನಾನು ಎಷ್ಟು ನಿಷ್ಕಾಮ ಆಗಿದ್ದೇನೆ. ಏನೆಲ್ಲ ಮಾಡಲಾಗುವುದು ಅದರ ಫಲ ನಿಮಗೆ ಅವಶ್ಯವಾಗಿ ಸಿಗುವುದು. ನೀವೇನು ಮಾಡ್ತೀರಾ ಅದರ ಫಲ ನಿಮಗೆ ಸಿಗತ್ತೆ. ಇವರಂತೂ ಎಲ್ಲರಿಗೂ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯವನ್ನು ಕೊಡುತ್ತಿದ್ದೇನೆ. ನೀವೆಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನಾನಂತೂ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕನಾಗಿದ್ದೇನೆ. ನೀವಂತೂ ಇದ್ದೇ ಇದ್ದೀರಾ ಮಾಲೀಕರು, ಆದರೆ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಕಳೆದುಕೊಳ್ಳುತ್ತೀರಾ. ನಾನು ರಾಜಧಾನಿಯಲ್ಲಿ ಬರುವುದಿಲ್ಲ, ರಾಜ್ಯ ಪಡೆಯುವುದೂ ಇಲ್ಲ, ಕಳೆದುಕೊಳ್ಳುವುದೂ ಇಲ್ಲ. ಡ್ರಾಮಾದಲ್ಲಿ ನನ್ನ ಪಾತ್ರವೇ ಈ ರೀತಿ ಇದೆ. ತಾವು ಮಕ್ಕಳು ಸುಖದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡುತ್ತೀರಾ. ಬಾಕಿ ಎಲ್ಲರೂ ಕೇವಲ ಶಾಂತಿಯನ್ನು ಬೇಡುತ್ತಾರೆ. ಆ ಗುರುಗಳು ಹೇಳುತ್ತಾರೆ, ಸುಖ ಕಾಗವಿಷ್ಟ ಸಮಾನವೆಂದು. ಆದ್ದರಿಂದ ಅವರು ಶಾಂತಿಯನ್ನು ಬಯಸುತ್ತಾರೆ. ಈ ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಸುಖದ ಬಗ್ಗೆ ಗೊತ್ತಿರುವುದಿಲ್ಲ. ಸುಖ ಕಾಗವಿಷ್ಟ ಸಮಾನವೆಂದು ತಿಳಿದು ಸನ್ಯಾಸ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಸುಖ ಶಾಂತಿಯ ಆಸ್ತಿ ಕೊಡುವವರು ಒಬ್ಬ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಗುರುಗಳಿರುವುದಿಲ್ಲ, ಏಕೆಂದರೆ ಅಲ್ಲಿ ರಾವಣ ಇರುವುದಿಲ್ಲ. ಅದಾಗಿದೆ ಈಶ್ವರಿಯ ರಾಜ್ಯ. ಈ ಡ್ರಾಮಾ ತಯಾರಾಗಿದೆ. ಈ ಮಾತುಗಳು ಬೇರೆಯವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದಾಗ ತಾವು ಮಕ್ಕಳು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಈಗ ತಾವು ಸಂಗಮದಲ್ಲಿ ಇದ್ದೀರಾ. ತಮಗೆ ಗೊತ್ತು, ಹೊಸ ಪ್ರಪಂಚದ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅಂದಾಗ ತಾವಿರುವುದೇ ಸಂಗಮದಲ್ಲಿ. ಬಾಕಿ ಎಲ್ಲರೂ ಕಲಿಯುಗದಲ್ಲಿದ್ದಾರೆ. ಅವರಂತೂ ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಘೋರ ಅಂಧಕಾರದಲ್ಲಿದ್ದಾರೆ ಅಲ್ವಾ. ಗಾಯನವೂ ಇದೆ, ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಎಂದು. ವಿಜಯವಂತೂ ಪಾಂಡವರಿಗೆ ಗಾಯನವಾಗಿದೆ. ತಾವು ಬ್ರಾಹ್ಮಣರಾಗಿದ್ದೀರಾ. ಯಜ್ಞವನ್ನು ಬ್ರಾಹ್ಮಣರೇ ರಚಿಸುತ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಬೇಹದ್ದಿನ ಈಶ್ವರಿಯ ರುದ್ರ ಜ್ಞಾನ ಯಜ್ಞ ಇದಾಗಿದೆ.
ಆ ಹದ್ದಿನ ಯಜ್ಞಗಳನ್ನು ಅನೇಕ ಪ್ರಕಾರದಲ್ಲಿ ರಚಿಸುತ್ತಾರೆ. ಇದು ರುದ್ರ ಯಜ್ಞ ಒಂದೇ ಬಾರಿ ಆಗುವುದು. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವುದೇ ಯಜ್ಞ ಇರುವುದಿಲ್ಲ, ಏಕೆಂದರೆ ಅಲ್ಲಿ ಯಾವುದೇ ಆಪತ್ತಿನ ಮಾತು ಇರುವುದಿಲ್ಲ. ಅದೆಲ್ಲ ಹದ್ದಿನ ಯಜ್ಞಗಳು. ಇದಾಗಿದೆ ಬೇಹದ್ದಿನ ಯಜ್ಞ. ಈ ಬೇಹದ್ದಿನ ತಂದೆ ರಚನೆ ಮಾಡಿರುವ ಬೇಹದ್ದಿನ ಯಜ್ಞ ಇದಾಗಿದೆ. ಇದರಲ್ಲಿ ಬೇಹದ್ದಿನ ಆಹುತಿ ಆಗುವುದು. ನಂತರ ಅರ್ಧ ಕಲ್ಪಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ಅಲ್ಲಿ ರಾವಣ ರಾಜ್ಯನೇ ಇರುವುದಿಲ್ಲ. ಸತ್ಯಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭವಾಗುವುದರಿಂದ ಬೇರೆ ಎಲ್ಲ ಪ್ರಾರಂಭವಾಗುವುದು. ಬೇಹದ್ದಿನ ಯಜ್ಞವಂತೂ ಒಂದೇ ಬಾರಿ ಇರುವುದು. ಇದರಲ್ಲಿ ಪೂರ್ತಿ ಹಳೆಯ ಸೃಷ್ಟಿ ಸ್ವಾಹ ಆಗಲಿದೆ. ಇದಾಗಿದೆ ಬೇಹದ್ದಿನ ರುದ್ರಜ್ಞಾನ ಯಜ್ಞ. ಇದರಲ್ಲಿ ಮುಖ್ಯವಾಗಿದೆ ಜ್ಞಾನ ಮತ್ತು ಯೋಗದ ಮಾತು. ಯೋಗ ಅಂದರೆ ಅರ್ಥ ನೆನಪು. ನೆನಪು ಎಂಬ ಅಕ್ಷರ ಬಹಳ ಮಧುರವಾಗಿದೆ. ಯೋಗ ಎಂಬ ಅಕ್ಷರ ಕಾಮನ್ ಆಗಿದೆ. ಯೋಗದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವು ತಿಳಿಸುತ್ತೀರೋ ಯೋಗ ಎಂದರೆ ಅರ್ಥ ತಂದೆಯನ್ನು ನೆನಪು ಮಾಡುವುದು. ಬಾಬಾ, ತಾವಂತೂ ನಮಗೆ ಆಸ್ತಿ ಕೊಡುತ್ತಿದ್ದೀರಾ, ಬೇಹದ್ದಿನ ಆಸ್ತಿ. ಆತ್ಮ ಮಾತನಾಡುತ್ತೆ, ಬಾಬಾ ನೀವು ಪುನಃ ಬಂದಿದ್ದೀರಾ, ನಾವಂತೂ ನಿಮ್ಮನ್ನು ಮರೆತಿದ್ದೆವು, ನೀವೇ ನಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೀರಿ, ಈಗ ಪುನಃ ಬಂದು ಸಿಕ್ಕಿದ್ದೀರಾ, ನಿಮ್ಮ ಶ್ರೀಮತದಂತೆ ನಾವು ಅವಶ್ಯವಾಗಿ ನಡೆಯುತ್ತೇವೆ. ಈ ರೀತಿ ಆಂತರಿಕದಲ್ಲಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ಬಾಬಾ, ತಾವಂತೂ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದ್ದೀರಾ, ಕಲ್ಪ ಕಲ್ಪವೂ ನಾವು ಮರೆಯುತ್ತೇವೆ, ಈಗ ನೀವು ನಮ್ಮನ್ನು ಮರೆಯದೆ ಇರುವವರನ್ನಾಗಿ ಮಾಡುತ್ತಿದ್ದೀರಾ. ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದಲೇ ಆಸ್ತಿ ಸಿಗುವುದು. ಯಾವಾಗ ನಾನು ಸನ್ಮುಖದಲ್ಲಿ ಬರುತ್ತೇನೆ ಆಗ ನಿಮಗೆ ತಿಳಿಸುತ್ತೇನೆ ಅಂತಾರೆ ಬಾಬಾ. ಎಲ್ಲಿವರೆಗೆ ಸಮ್ಮುಖದಲ್ಲಿ ತಂದೆ ಬರುವುದಿಲ್ಲ ಅಲ್ಲಿವರೆಗೂ ಗಾಯನ ಮಾಡುತ್ತಿರುತ್ತೀರಾ. ನೀವು ದುಃಖಹರ್ತ ಸುಖಕರ್ತ ಎಂದು ಮಹಿಮೆ ಗಾಯನ ಮಾಡ್ತೀರಾ, ಆದರೆ ಆತ್ಮ ಪರಮಾತ್ಮನ ಬಗ್ಗೆ ಗೊತ್ತಿರೋದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ಇಷ್ಟು ಚಿಕ್ಕ ಆತ್ಮ ಬಿಂದುವಿನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ. ಇವರು ತಂದೆಯಾಗಿದ್ದಾರೆ. ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಅವರಿಗೆ ಹೇಳಲಾಗತ್ತೆ ಪರಂಪಿತ ಪರಮಾತ್ಮ ಅಂದರೆ ಅರ್ಥ ಪರಂ ಆತ್ಮ. ಬಾಕಿ ಏನು ದೊಡ್ಡ 1000 ಸೂರ್ಯರಂತೆ ಬಾಬಾ ಇಲ್ಲ. ಬಾಬಾ ಹೇಳ್ತಾರೆ, ನಾನಂತೂ ಟೀಚರ್ ಥರ ಓದಿಸ್ತಾ ಇರ್ತೇನೆ. ಎಷ್ಟು ಮಕ್ಕಳಿದ್ದೀರಾ, ಈ ಕ್ಲಾಸ್ ನೋಡಿ ಎಷ್ಟು ವಂಡರ್ಫುಲ್ ಇದೆ, ಯಾರೆಲ್ಲ ಇದರಲ್ಲಿ ಓದುತ್ತೀರಾ? ಅಬಲೆಯರು, ಕುಬ್ಜೆಯರು, ಸಾಧುಗಳು ಅವರು ಸಹ ಒಂದು ದಿವಸ ಬರ್ತಾರೆ, ಜ್ಞಾನ ತಗೊಳ್ತಾರೆ, ಕೂತ್ಕೊಳ್ತಾರೆ. ಬಂದು ವೃದ್ಧರು, ಚಿಕ್ಕ ಮಕ್ಕಳು ಎಲ್ಲರೂ ಕುಳಿತಿದ್ದಾರೆ. ಇಂತಹ ಶಾಲೆಯನ್ನು ಎಂದಾದರೂ ನೋಡಿದ್ದೀರಾ? ಇಲ್ಲಿ ನೆನಪಿನ ಪರಿಶ್ರಮ ಪಡಬೇಕು. ನೆನಪಿಗಾಗಿಯೇ ಸಮಯ ಕೊಡಬೇಕಾಗುವುದು. ನೆನಪು ಮಾಡಲಿಕ್ಕೆ ಟೈಮ್ ಕೊಟ್ಟು ಕೂತ್ಕೋಬೇಕು. ನೆನಪಿನ ಪುರುಷಾರ್ಥ ಮಾಡಬೇಕು. ಇದುವೂ ಸಹ ಜ್ಞಾನ ಆಗಿದೆ ಅಲ್ವಾ? ನೆನಪಿಗೋಸ್ಕರ ಜ್ಞಾನವಿದೆ. ಚಕ್ರದ ಬಗ್ಗೆ ತಿಳಿಸಲಿಕ್ಕಾಗಿ ಜ್ಞಾನವಿದೆ. ನ್ಯಾಚುರಲ್ ಆಗಿ ಸತ್ಯ ಸತ್ಯ, ನೇಚರ್ ಕ್ಯೂರ್ ಎಂದು ಇದಕ್ಕೆ ಹೇಳಲಾಗುವುದು. ನೀವು ಆತ್ಮ ಬಿಲ್ಕುಲ್ ಪ್ಯೂರ್ ಆಗುತ್ತೀರಾ. ಅಲ್ಲಿ ಶರೀರದ ಕ್ಯೂರ್ ಆಗತ್ತೆ. ಇದಾಗಿದೆ ಆತ್ಮನ ಕ್ಯೂರ್. ಆತ್ಮನಲ್ಲಿಯೇ ವಿಕಾರಗಳ ತುಕ್ಕಿಡದಿದೆ. ಸತ್ಯ ಚಿನ್ನದ, ಸತ್ಯ ಆಭರಣವಾಗುವುದು. ಈಗ ಇಲ್ಲಿ ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಸನ್ಮುಖದಲ್ಲಿ ಬಂದಿದ್ದಾರೆ. ತಾವು ಮಕ್ಕಳಿಗೆ ತಂದೆ ಅವಶ್ಯವಾಗಿ ಓದಿಸುತ್ತಿದ್ದಾರೆ. ತಾವು ಅವಶ್ಯವಾಗಿ ನೆನಪು ಮಾಡಬೇಕು. ಈಗ ವಾಪಸ್ ಮನೆಗೆ ಹೋಗಬೇಕು. ಈ ದಡದಿಂದ ಆ ದಡದಲ್ಲಿ ಹೋಗಬೇಕು. ತಂದೆಯನ್ನು, ಆಸ್ತಿಯನ್ನು, ಮನೆಯನ್ನು ನೆನಪು ಮಾಡಿರಿ. ಅದಾಗಿದೆ ಮಧುರ ಶಾಂತಿಯ ಮನೆ. ದುಃಖವಾಗತ್ತೆ ಅಶಾಂತಿಯಿಂದ, ಸುಖ ಇರತ್ತೆ ಶಾಂತಿಯಿಂದ. ಸುಖಧಾಮದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲ ಇರುತ್ತೆ. ಅಲ್ಲಿ ಯುದ್ಧ ಜಗಳದ ಮಾತು ಇರುವುದಿಲ್ಲ. ತಾವು ಮಕ್ಕಳಿಗೆ ಇದೇ ಚಿಂತನೆ ಇರಬೇಕು. ನಾವು ಸತೋಪ್ರಧಾನ ಸತ್ಯವಾದ ಚಿನ್ನ ಆಗಬೇಕು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಇದು ಆತ್ಮಿಕ ಭೋಜನವಾಗಿದೆ. ಆತ್ಮನಿಗೆ ಸಿಗುವುದು. ಭೋಜನವನ್ನು ಜೀರ್ಣ ಮಾಡಿಕೊಳ್ಳಬೇಕು, ಮೆಲುಕು ಹಾಕಬೇಕು. ಬಾಬಾ ಹೇಳ್ತಾರೆ,
ಅಳವಡಿಸ್ಕೋಬೇಕು, ಚಿಂತನೆ ಮಾಡಬೇಕು. ಇವತ್ತು ಯಾವ ಯಾವ ಪಾಯಿಂಟ್ಸ್ ಹೇಳಿದ್ರು ಬಾಬಾ, ಇವತ್ತು ಯಾವ ಪಾಯಿಂಟ್ಸ್ ಹೇಳಿದ್ರು ಅಂತ ಜ್ಞಾನದ ಮಂಥನ ಮಾಡಬೇಕು. ಇದನ್ನು ಸಹ ತಿಳಿಸಲಾಗಿದೆ. ಯಾತ್ರೆಗಳು 2 ಪ್ರಕಾರದ್ದಿರುತ್ತೆ, ಒಂದು ಆತ್ಮಿಕ ಮತ್ತೊಂದು ಶಾರೀರಿಕ. ಈ ಆತ್ಮಿಕ ಯಾತ್ರೆಯ ಕೆಲಸಕ್ಕೆ ಬರುವುದು ಭಗವಾನು ವಾಚ ಮನ್ಮನಾಭವ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿ ಇದೆ, ಆದ್ದರಿಂದ ಭಯ ಪಡಬಾರದು. ಕಲ್ಯಾಣಕಾರಿ ತಂದೆ ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸುತ್ತಾರೆ. ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರಬೇಕು. 2ನೇ ಪಾಯಿಂಟು, ಸದಾ ಒಂದೇ ಚಿಂತನೆ ಇಟ್ಟುಕೊಳ್ಳಬೇಕು. ಸತೋಪ್ರಧಾನ ಸತ್ಯವಾದ ಚಿಹ್ನವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಏನೆಲ್ಲ ಆತ್ಮಿಕ ಭೋಜನ ಸಿಗುತ್ತಿದೆ ಅದನ್ನು ಚಿಂತನೆ ಮಾಡಬೇಕು, ಜೀರ್ಣಿಸಿಕೊಳ್ಳಬೇಕು, ಮೆಲುಕು ಹಾಕಬೇಕು. ವರದಾನ, ಸ್ವಯಂವನ್ನು ಜವಾಬ್ದಾರರೆಂದು ತಿಳಿದು ಪ್ರತಿ ಕರ್ಮ ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪ ಆಗಿರಿ. ಸ್ವಯಂವನ್ನು ಜವಾಬ್ದಾರ ಎಂದು ತಿಳಿದು ಪ್ರತಿ ಕರ್ಮ ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪ ಆಗಿರಿ. ವರದಾನದ ವಿಶ್ಲೇಷಣೆ. ಈ ಸಮಯದಲ್ಲಿ ತಾವು ಸಂಗಮಯುಗಿ ಶ್ರೇಷ್ಠ ಆತ್ಮಗಳ ಪ್ರತಿ ಶ್ರೇಷ್ಠ ಕರ್ಮ ಪೂರ್ತಿ ಕಲ್ಪಕ್ಕೋಸ್ಕರ ವಿಧಾನವಾಗುತ್ತಿದೆ ಅಂದಾಗ ಸ್ವಯಂವನ್ನು ವಿಧಾನದ ರಚಯಿತ ಎಂದು ತಿಳಿದು ಪ್ರತಿ ಕರ್ಮ ಮಾಡಿರಿ. ಇದರಿಂದ ಸೋಮಾರಿತನ ಸ್ವತಃವಾಗಿ ಸಮಾಪ್ತಿಯಾಗುವುದು. ಸಂಗಮ ಯುಗದಲ್ಲಿ ನಾವು ವಿಧಾನದ ರಚಯಿತರಾಗಿದ್ದೇವೆ, ಜವಾಬ್ದಾರ ಆತ್ಮರಾಗಿದ್ದೇವೆ. ಈ ನಿಶ್ಚಯದಿಂದ ಪ್ರತಿ ಕರ್ಮ ಮಾಡಿದಾಗ ಯಥಾರ್ಥ ವಿಧಿಯಿಂದ ಮಾಡಲ್ಪಟ್ಟ ಕರ್ಮದ ಸಂಪೂರ್ಣ ಸಿದ್ಧಿ ಅವಶ್ಯವಾಗಿ ಪ್ರಾಪ್ತವಾಗುವುದು. ಸ್ಲೋಗನ್, ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿದ್ದಾಗ ಮಾಯೆ ಪೇಪರ್ ಟೈಗರ್ ಆಗುವುದು. ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾಗ ಮಾಯೆ ಪೇಪರ್ ಟೈಗರ್ ಆಗುವುದು. ಪೇಪರ್ ಹುಲಿಗೆ ಯಾರಾದರೂ ಭಯಪಡ್ತಾರ? ಇಲ್ಲ. ಅವ್ಯಕ್ತ ಇಶಾರೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸದಾ ಜೀವನ್ಮುಕ್ತರಾಗಿರುವ ಸಹಜ ಸಾಧನವಾಗಿದೆ ನಾನು ಮತ್ತು ನನ್ನ ಬಾಬಾ. ಏಕೆಂದರೆ ನನ್ನದು ನನ್ನದು ಅಂತ ಹೇಳಿದ್ರೆ ಬಂಧನವಾಗುವುದು. ನನ್ನ ಬಾಬಾ ಇದ್ದಾರೆ ಅಂದಾಗ ಎಲ್ಲ ನನ್ನದು ಸಮಾಪ್ತಿ. ಯಾವಾಗ ಒಬ್ಬ ಬಾಬಾರವರಲ್ಲಿ ಎಲ್ಲ ನನ್ನದು ನನ್ನದು ಅನ್ನುವಂಥದ್ದು ಸಮಾಪ್ತಿ ಆಗಿಬಿಡತ್ತೆ, ಆಗ ಬಂಧನ ಮುಕ್ತರಾಗ್ಬಿಡ್ತೀರಾ. ಇದೇ ನೆನಪಿಟ್ಟುಕೊಳ್ಳಬೇಕು, ನಾವು ಬ್ರಾಹ್ಮಣರು ಜೀವನ್ಮುಕ್ತ ಆತ್ಮರಾಗಿದ್ದೇವೆ. ಓಂ ಶಾಂತಿ.